ಈಗಾಗಲೇ ಮಾನ್ಯ ಶಾಸಕರು ಬಹಳ ಅಚ್ಚುಕಟ್ಟಾಗಿ ಇಂಥ ಒಂದು ಐತಿಹಾಸಿಕವಾದಂತ ಘಟನೆಯ ಹಿನ್ನೆಲೆಯನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ, ಯಾವುದೇ ಒಂದು ಐತಿಹಾಸಿಕವಾದಂತ ಘಟನೆ ನಡಿಬೇಕಾದ್ರೆ ಬಹುಶಃ ಅಲ್ಲಿಯ ಮಣ್ಣಿನ ಜನ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಅಂತ ನಾನು ಅನ್ಕೋತೀನಿ. ಬಾಬಾ ಸಾಹೇಬರವರ ಸಂಬಂಧಪಟ್ಟಂತ ಯಾವುದೇ ಕೆಲಸ ಮಾಡುವಂತ ಸಂದರ್ಭ ಇಲ್ಲಿ ಯಾರಿಗೇ ಬಂದರೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಾಬಾ ಸಾಹೇಬರ ಪ್ರತಿಮೆಯನ್ನ ಇಲ್ಲೇ ಯಾಕೆ ಬೇಕಾಯಿತು ಅನ್ನೋದು ಬಹಳ ಪ್ರಮುಖವಾದ ಪ್ರಶ್ನೆ. ಈಗಾಗಲೇ ಬಾಬಾ ಸಾಹೇಬರ ಪ್ರತಿಮೆ ಬೇಕಾದಷ್ಟು ಕಡೆ ನಾವು ಮಾಡಿದ್ದೀವಿ. ಆದರೆ ಜಿಲ್ಲಾ ಕೇಂದ್ರವಾದಂಥ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಜಿಲ್ಲಾ ಆಡಳಿತದ ಆವರಣದಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಅನಾವರಣ ಆದರೆ ಅದು ನಾವು ನೀವೆಲ್ಲರೂ ಸಂವಿಧಾನಕ್ಕೆ ಮತ್ತು ಸಮಾನತೆಗೆ ಸಲ್ಲಿಸುವಂತ ಬಹಳ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಕ್ತಿ ಕೇಂದ್ರ ಅನ್ನೋದು ಬಹಳ ಮುಖ್ಯ, ತಮಗೆಲ್ಲ ಗೊತ್ತಿದೆ. ಆಡಳಿತ ಯಂತ್ರ, ಇಡೀ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿಯೋದು ಅದರ ನಿಯಂತ್ರಣ ಇರೋದು ಈ ಒಂದು ಕಚೇರಿನಲ್ಲಿ. ಆದ್ದರಿಂದ ಶಕ್ತಿ ಕೇಂದ್ರದಲ್ಲಿ ಶಕ್ತಿ ದೇವತೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ವಿರಾಜಮಾನರಾದರೆ ಪ್ರಾಯಶಃ ಮುಂದಿನ ದಿನಗಳು ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಅರ್ಥಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಾಯಶಃ ಈ ಆಧುನಿಕ ಇತಿಹಾಸದಲ್ಲಿ ನನಗೆ ಗೊತ್ತಿರುವ ಹಾಗೆ, ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಕಳೆದ 70 ವರ್ಷ ಆಧುನಿಕ ಇತಿಹಾಸದಲ್ಲಿ 70 ವರ್ಷದಿಂದ ಅಂಬೇಡ್ಕರ್ ಅವರು ನಿಧನರಾಗಿ 70 ವರ್ಷ ತಗೊಂಡ್ರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಸತತವಾಗಿ ಅವರಷ್ಟು ಚರ್ಚೆಗೆ ಒಳಗಾದಂತ, ವಿಮರ್ಶೆಗೆ ಮತ್ತು ಪರಾಮರ್ಶೆಗೆ ಒಳಗಾದಂತ ಮತ್ತೊಬ್ಬ ರಾಜಕೀಯ ಮುತ್ಸದ್ದಿ ನಾಯಕ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಕರ್ನಾಟಕ ಇತಿಹಾಸ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಈಸ್ ದ ಓನ್ಲಿ ಪೊಲಿಟಿಕಲ್ ಲೀಡರ್ ಆಫ್ ದ ಮಾಡರ್ನ್ ಟೈಮ್ಸ್ who has been subjected to all kinds of criticisms and scrutiny by this modern society. ಈ ಎಲ್ಲ ವಿಚಾರಣೆಗಳು ಮತ್ತು ಎಲ್ಲ ಸ್ಕ್ರಿಟಿನಿಗಳಿಂದ, ವಿಮರ್ಶೆ ಪರಾಮರ್ಶೆಯಿಂದ ಹುಟ್ಟಿದೆದ್ದ ಚಿನ್ನದಂತೆ ಪ್ರತಿ ಬಾರಿಯೂ ಬರ್ತಾ ಇರ್ತಕ್ಕಂಥದ್ದು ಆ ಶಕ್ತಿ, ಆ ದೈತ್ಯ ಶಕ್ತಿ ಮತ್ತು ಆ ಚುಂಬಕ ಶಕ್ತಿ ಸದಾ ಕಾಲ ನಮ್ಮೆಲ್ಲರನ್ನು ಕೂಡ ನಡೆಸಬೇಕು, ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಗುದ್ದಲಿ ಪೂಜೆಯ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಿಜಕ್ಕೂ ಇದೆಲ್ಲ ಒಂದು ರೀತಿಯಾದಂತ ಅವ್ರು ಹೇಳ್ತಾರೆ ಅನಿಲ್ ಕುಮಾರ್, ಇದು ಒಂಥರ ಭಾಗ್ಯ, ಒಂಥರ ಪುಣ್ಯ, ಎಲ್ರಿಗೂ ಸಿಗೋದಿಲ್ಲ. ಇದು ನಮಗೆ ಯಾಕೆ ಸಿಗಬೇಕು ಅಂತಂದ್ರೆ ಪ್ರಾಯಶಃ ನಾವು ಕೂಡ ಆ ಪುಣ್ಯದ ಒಂದು ಕೊಂಚ ಭಾಗದಲ್ಲಿ ನಾವು ಕೂಡ ಪಾಲುದಾರರಾಗ್ತಾ ಇದೀವಿ ಅಂತ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಶುರು ಮಾಡಿದಾಗ ನನಗೆ ಅರ್ಜಿ ಕೊಟ್ಟವರು ನಮ್ಮ ಹಿಂದೆನೇ ಇದ್ದಾರೆ, ಬೆಳಗಾನಹಳ್ಳಿ ಮುನಿವೆಂಕಟಪ್ಪನವರು. ಅವ್ರನ್ನ ಮಾತ್ರ ನಾನು ಮಡಿಯಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರನ್ನ ಪ್ರತಿ ಸಾರಿ ಚೂ ಬಿಡ್ತಿದ್ದೆ. ಇಲ್ಲಿಂದ ಬಂದಾಗೆಲ್ಲ ನೀವು ಅಲ್ಲಿ ಹೋಗಿ ಮಾತಾಡ್ಕೊ ಬರ್ಬೇಕು, ನೋಡ್ಕೊ ಬರ್ಬೇಕು ಅಂತ. ಅವರು ಟೇಬಲ್ ಹೋಗಿದ್ದಾರೆ, ನಾನು ಎಲ್ಲ ಫಾಲೋ ಅಪ್ ಮಾಡಿದೀವಿ ಇರ್ಬೋದು. ಆದ್ರೆ ನಮಗೆ ಬೇಕಾಗಿದ್ದೇನಂತಂದ್ರೆ ನಮ್ಮ ಜಿಲ್ಲೆನಲ್ಲಿ, ಅದು ಕೋಲಾರ ಜಿಲ್ಲೆನಲ್ಲಿ ಶಕ್ತಿ ಕೇಂದ್ರದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗದೆ ಇದ್ರೆ ಪ್ರಾಯಶಃ ಇನ್ನೆಲ್ಲೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅಸ್ಮಿತೆಯನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಜಿಲ್ಲೆನಲ್ಲಿ ಈ ಕೆಲಸ ಬಹಳ ಅರ್ಥಪೂರ್ಣವಾಗಿರೋದು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮುನಿವೆಂಕಟಪ್ಪನವರು ಫಾಲೋ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ನಾವು ಫಾಲೋ ಮಾಡಿಕೊಂಡು ಕೊನೆಗೆ ಒಂದು ಸರ್ಕಾರಿ ಆದೇಶದ ಮೂಲಕವಾಗಿ ನಮಗೆ ಇಲ್ಲಿ ನೀವು ಸ್ಥಾಪನೆ ಮಾಡಬೇಕು ಅಂತ ಬಂತು. ಮುಂದಿನ ಪ್ರಶ್ನೆ ಅವ್ರು ಹೇಳಿದ ಹಾಗೆ ಸಂಪನ್ಮೂಲದ ಕೊರತೆ. ಸಂಪನ್ಮೂಲ ಇವತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಿ, ನಿರ್ಮಾಣ ಮಾಡಿ, ಅನಾವರಣ ಮಾಡೋದಕ್ಕೆ ಅದಕ್ಕೆ ನನ್ಗನ್ಸುತ್ತೆ ಸಂಪನ್ಮೂಲ ಯಾವತ್ತೂ ಕೊರತೆ ಆಗಬಾರ್ದು. ನಾವೆಲ್ಲ ಝೀರೋ ಬಜೆಟ್ ಇಂದ ಕೆಲಸಗಳನ್ನ ಮಾಡಿದವರು, ಯಾವತ್ತು ಬಡ್ಜೆಟ್ ಇಸ್ಕೊಂಡು ಕೆಲಸ ಮಾಡಿದಂತ ಅಧಿಕಾರಿ ನಾನಲ್ಲ. ನನಗೆ ಜನ ಕೊಡಿ, ಸಂಪನ್ಮೂಲ ನನಗೆ ದುಡ್ಡು ಬೇಕಾಗಿಲ್ಲ. ದುಡ್ಡು ಇಲ್ಲದೇನೆ ಕೆಲಸ ಮಾಡೋದು ಹೇಗೆ ಅಂತ ತೋರ್ಸೋದಕ್ಕೋಸ್ಕರನೇ ನಮ್ಮಂತ ಅಧಿಕಾರಿಗಳಿರೋದು. ಸೊ ಹಾಗಾಗಿ ಜನರ ಅನುರಾಗ, ಜನರ ಪ್ರೀತಿ, ಅವರ ಕಾಳಜಿ ಇವತ್ತು ನಮಗೆ 1 ಕೋಟಿಗೂ ಹೆಚ್ಚು ಹಣವನ್ನ ಕೂತಲ್ಲಿಗೆ ಸಂಗ್ರಹ ಮಾಡಲಿಕ್ಕೆ, ಸಂಪನ್ಮೂಲ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮೆಲ್ಲ ಶಾಸಕರುಗಳು, ಮುಖ್ಯವಾಗಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನಾನು ಅವ್ರಿಗೆ ಹೇಳಿದೆ, ಸರ್ ಈ ತರ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಸರ್,
ಇದಕ್ಕೆ ನಿಮ್ಮ ಸಹಕಾರ ಬೇಕು ಮತ್ತು ನೀವು ಕೂಡ ಬರಬೇಕು ಅಂತ ಹೇಳಿದ್ದೆ. ಇಲ್ಲ ಇಲ್ಲ, ನಾನು ಅನಾವರಣ ಸಮಯದಲ್ಲಿ ಡೆಫಿನೆಟ್ ಆಗಿ ಇರ್ತೀನಿ. ಈ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು, ನೀವೆಲ್ಲ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲಿ ಅಂತ ನನಗೂ ಕೂಡ ಅವ್ರು ಹೇಳಿದರು. ಕಳೆದ ಸಾರಿ ಸಭೆಯಲ್ಲಿ ಮಾತಾಡುವಾಗ ನನಗೆ ಇವತ್ತು ನೆನಪಾಗುತ್ತೆ, ಬಹಳ ಖುಷಿ ಆಗುತ್ತೆ. ಒಂದು ಕಮಿಟಿ ಮೀಟಿಂಗ್ ನಲ್ಲಿ ಇದ್ರು ಶಾಸಕರು, ಇಬ್ಬರು ಶಾಸಕರು ಇದ್ರು. ನನಗೆ ಅನಿಲ್ ಅವ್ರು ನನಗೆ ಫೋನ್ ಮಾಡಿದ್ರು, ಸರ್ ನೀವು ಪ್ರಸ್ತಾವನೆ ಕಳಿಸಿದಿರಲ್ಲ, ನನಗೆ ಕಾಪಿ ಕಳಿಸ್ಕೊಟ್ರೆ ನಾನು ಇಲ್ಲೇ ಸೆಕ್ರೆಟರಿ ಅವರಿದ್ದಾರೆ ಮಾತಾಡ್ತೀನಿ ಅಂದ್ರು. ಅದು ಬದ್ಧತೆ, ಅದು ಕಾಳಜಿ, ಅದು ಈ ಸಮುದಾಯದ ಬಗ್ಗೆ ಶಾಸಕರುಗಳು ಇಟ್ಕೊಂಡಿರ್ತಕ್ಕಂಥ ನಿಜವಾದ ಕಾಳಜಿ. ನಾನೇನು ಫೋನ್ ಮಾಡಿ ಹೇಳಿರಲಿಲ್ಲ, ಅವರು ಕಮಿಟಿ ಮೀಟಿಂಗ್ ಹೋಗಿದ್ರು. ಆ ಕಮಿಟಿ ಮೀಟಿಂಗ್ಗೆ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅವ್ರು ಬಂದಿದ್ರು. ತಕ್ಷಣ ನೆನೆಸ್ಕೊಂಡ್ರು, ಸರ್ ಸೆಕ್ರೆಟರಿ ಅವ್ರು ಇದ್ದಾರೆ, ನೀವೊಂದು ಪ್ರಸ್ತಾವನೆ ಕಳಿಸಿದ್ರೆ ಕಳ್ಸಕ್ಕಾಗತ್ತೆ ಅಂತ ಇಮಿಡಿಯೇಟ್ ಆಗಿ ನಾನು ಕಳಿಸಿದೆ. ಅಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು. ಅದನ್ನಲ್ಲೂ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಯಾರೂ ಕೂಡ ಎರಡು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮೇಲ್ಪಂಕ್ತಿಯನ್ನ ನಮ್ಮೆಲ್ಲ ಶಾಸಕರುಗಳು ಹಾಕೊಂಡಿದ್ದಾರೆ. ಮಾನ್ಯ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು, ಅವತ್ತು ಮೀಟಿಂಗ್ ಕರೆದು ನಾನು ಹೇಳಿದ ತಕ್ಷಣ ಏನು ಹೇಳಿದ್ರು, ಬಹುಶಃ ನಾನೊಬ್ಬ ಇಷ್ಟೊಂದು ಪಾಸಿಟಿವ್ ಮೈಂಡೆಡ್ MLA ಅವ್ರನ್ನ ಮುಕ್ತವಾಗಿ ನಾನು ನೋಡಿರ್ತಕ್ಕಂಥದ್ದು ಬಹಳ ಕಡಿಮೆ. 18 ಜಿಲ್ಲೆಗಳಲ್ಲಿ ನಾನು ಅನೇಕ ಶಾಸಕರುಗಳು ನೋಡಿದ್ದೀನಿ. ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಮುಕ್ತವಾಗಿ ಮಾತಾಡ್ತಾರೆ. ಕೆಲವ್ರಿಗೆ ಹೊರಟು ಅನ್ಸ್ಬೋದು, ಕೆಲವ್ರಿಗೆ ಓವರ್ ಅಂತ ಅನ್ಸ್ಬೋದು. ಬಟ್ ನನ್ನ ಜೊತೆನಲ್ಲಿ ಇವತ್ತವರೆಗೂ 1.5 ವರ್ಷ ಆಗ್ತಾ ಇದೆಲ್ಲ, ಇವತ್ತವರೆಗೂ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರೆ ಅಥವಾ ಅವ್ರು ಫೋನ್ ಮಾಡಿದ್ರೆ ಒಂದೇ ರೀತಿಯಾದಂತ ಒಂದು ಪ್ರತಿಕ್ರಿಯೆ ಮತ್ತು ಸ್ಪಂದನೆ, ಅದು ಬಹಳ ಮುಖ್ಯ. ಸಂವೇದನಾಶೀಲತೆ ಇಲ್ಲದೆ ಇರತಕ್ಕಂಥ ನಾಯಕರು ದೊಡ್ಡ ನಾಯಕರಾಗಿ ಬೆಳೆಯಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಶಾಸಕರುಗಳಿಗೆ ಮುಂದೆ ಬಹಳ ದೊಡ್ಡ ಭವಿಷ್ಯ ಇದೆ. ಅವ್ರು ಹೇಳಿದ್ರು, ನಾನು ಹೇಳಿದೆ, ಸರ್ ಇಷ್ಟು 1.5 ಕೋಟಿ ನಾವು ಎಸ್ಟಿಮೇಟ್ ಮಾಡಿದ್ದೀವಿ. ಕಮಿಷನರ್ ನಮ್ಮ ಇವ್ರು ಯಾರು ನಮ್ಮ ಸೋಷಿಯಲ್ ವೆಲ್ಫೇರ್ ಇಂದಾನು ಒಂದಷ್ಟು ದುಡ್ಡು ಕೇಳ್ತಾ ಇದ್ದೀವಿ, ಆದ್ರೆ ಸಾಕಾಗೋದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಎಲ್ಲ ಕ್ರೋಢೀಕರಿಸಿ ಎಷ್ಟು ನನ್ನ ಪಾಲು ಕೊಡ್ತೀನಿ, ಅದಾದ ಮೇಲೆ ಅಡಿಷನಲ್ ಆಗಿ ಎಷ್ಟು ಖರ್ಚಾಗತ್ತೋ, ಅದು ಕೊರತೆ ಆಗತ್ತೋ ಅದನ್ನೂ ನಾನೇ ಕೊಡ್ತೀನಿ ಅನ್ನೋ ಮಾತನ್ನ ನನ್ನ ಎದುರುಗಡೆನೆ ಭರವಸೆ. ನಮ್ಮ MLC ಅವರು ಅದೇ ಮಾತು ಹೇಳಿದ್ರು. ಅವರು ಸಜೆಷನ್ ಕೊಟ್ಟರು, ಸರ್ ಎಲ್ಲ ನಮ್ಮ ಕೋಲಾರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಇನ್ವಾಲ್ವ್ ಮಾಡೋಣ, ಅಲ್ಲಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡೋಣ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಅಂಬೇಡ್ಕರ್ ಯಾವುದೋ ಒಂದು ಜನಾಂಗದ ಒಂದು ಸಮುದಾಯದ ಆಸ್ತಿ ಅಲ್ಲ. ಅಂಬೇಡ್ಕರ್ ಈ ಸಮಾಜಕ್ಕೆ ಸೇರಿದಂತ ಆಸ್ತಿ ಆದ್ರಿಂದ ಸಮಾಜದ ಎಲ್ಲ ವರ್ಗಗಳು ಮತ್ತು ಎಲ್ಲ ಸಂಸ್ಥೆಗಳ ಒಂದು ಭಾಗವಹಿಸುವಿಕೆ ಆದಾಗ ಮಾತ್ರ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಲಿಕ್ಕೆ ಸಾಧ್ಯ. ಇಲ್ಲ ಇದು ಅವ್ರ ಸಮುದಾಯದವರು ಅವರೇ ಮಾಡಬೇಕು ಅನ್ನುವಂತ ಸಂಕುಚಿತವಾದ ಬುದ್ಧಿ ಇಟ್ಟುಕೊಂಡು ನಾವು ಇನ್ನೂ ಹಿಂದೆ ಕೊಟ್ಟೋಗ್ತೀವಿ ವಿನಃ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಒಂದು ಉತ್ತಮವಾದಂತ ಎಲ್ಲರಿಗೂ ಸೇರಿದಂತ ಒಬ್ಬ ಸರ್ವಶ್ರೇಷ್ಠ ನಾಯಕನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥ ಕೆಲಸ ಎಲ್ಲರಿಂದನೂ ಆಗಬೇಕು ಅನ್ನತಕ್ಕಂಥ ಒಂದು ಉತ್ಸಾಹ ಇದೆಯಲ್ಲ, ಕಾಳಜಿ ಇದೆಯಲ್ಲ, ಅದು ಬಹುಶಃ ನನಗನ್ಸುತ್ತೆ ಒಂದು ಬಹಳ ದೊಡ್ಡ ಮಾದರಿ, ಒಂದು ದೊಡ್ಡ ನಿದರ್ಶನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಾನು ಎಲ್ಲ ಶಾಸಕರಿಗೂ ಪತ್ರ ಬರೆದಿದ್ದೀನಿ ಸರ್. ಜಿಲ್ಲಾ ಆಡಳಿತದ ಕಡೆಯಿಂದ ಸಂಸ್ಥೆಗಳಿಗೆ ಪತ್ರ ಬರೆದಿದ್ದೀವಿ, ಡೈರಿಯವರೆಗೂ ತಾವು ಹೇಳಿದ್ರಿ, ಕೂಡಾದವರಿಗೆ ಎಲ್ಲಾ ಶಾಸಕರುಗಳಿಗೂ ಸ್ಪಂದಿಸಿದ್ದಾರೆ. ನಮ್ಮ ಬಂಗಾರಪೇಟೆ ಶಾಸಕರು, KGF ಶಾಸಕರು, ಎಲ್ಲ ಶಾಸಕರಿಗೂ, ಮುಳಬಾಗಿಲು ಶಾಸಕರಿಗೂ ಮಾತಾಡಿದ್ದಾರೆ. ಬಂಗಾರಪೇಟೆ ಶಾಸಕರು ನಿನ್ನೆನೂ ಕೂಡ ನನಗೆ ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಎಷ್ಟು ದುಡ್ಡು ಬೇಕೋ ಶಾಸಕರಿಂದ ಕೊಡ್ತೇವೆ, ಕೊರತೆ ಆದ್ರೆ ನನಗೂ ಹೇಳಿ, ನಾನು ಎಷ್ಟು ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೂಡ ವೈಯಕ್ತಿಕವಾಗಿ ಕೊಡ್ತೀನಿ, ಅನುದಾನವೇನು ಕೊಡ್ತೀನಿ ಅನ್ನೋ ಮಾತನ್ನ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಎಲ್ಲೂ ಕೂಡ ಇಲ್ಲಿ ಮನಸ್ಸಿನ ಒಂದು ಸಣ್ಣತನ ಕಾಣ್ತಾ ಇಲ್ಲ ಅಥವಾ ಸಂಪನ್ಮೂಲದ ಕೊರತೆ ಕಾಣ್ತಾ ಇಲ್ಲ. ಬಹಳ ಒಳ್ಳೆಯ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ. ಯಾಕೆ ನಾವು ಅಂದ್ಕೊಂಡಿದ್ದು ಏಪ್ರಿಲ್ 14ಕ್ಕೆ ಮುಗಿಸ್ಬಿಟ್ರೆ ಚೆನ್ನಾಗಿತ್ತಲ್ವ ಅಂತ. ಆಮೇಲೆ ಹೇಳಿದ್ರು ಸ್ವಲ್ಪ ಅವಸರ ಮಾಡೋದು ಬೇಡ, ಬಹಳ ಒಳ್ಳೆಯ ಕೆಲಸ, ಅದನ್ನ ಯೋಚನೆ ಮಾಡಿ ಮಾಡಬೇಕು. ಅವಸರದಿಂದ ಏನೇನೋ ಎಡವಟ್ಟುಗಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಶಾಸಕರೆಲ್ಲ ಕೂತ್ಕೊಂಡು ಯೋಚನೆ ಮಾಡೋದು. ಆಮೇಲೆ ನಾವು ಒಂದು ಕಮಿಟಿ ಮಾಡೋದು, ಸ್ಟ್ಯಾಚ್ಯೂನ ಹೇಗೆ ನಿರ್ಮಾಣ ಮಾಡಬೇಕೇನು ಅಂತ ನಮ್ಮ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅವರು ಕೂತು ಚರ್ಚೆ ಮಾಡಿ ಸ್ಟ್ಯಾಚ್ಯೂ ಎಲ್ಲೆಲ್ಲಿ ಆಗಿದೆ ಮತ್ತು ಯಾರೆಲ್ಲ ಇದನ್ನು ಮಾಡ್ತಾರೆ ಪ್ರತಿಮೆಗಳ ಬಗ್ಗೆ ಚರ್ಚೆ ಮಾಡಿ ಅವ್ರ ಜೊತೆ ಮಾತುಕತೆ ಆಡಿ ಗೂಗಲ್ ಮೀಟ್ ಎಲ್ಲ ಮಾಡಿದ್ದಾರೆ. 21 ಅಡಿಯ ಕಂಚಿನ ಪ್ರತಿಮೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಅವರು ಮೌಲ್ಡ್ ಹಾಕಿ ಡೆವಲಪ್ ಮಾಡಕ್ಕೆ 1.5 ರಿಂದ 2 ತಿಂಗಳು ಬೇಕು. ಸೊ ಆ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರೋದ್ರಿಂದ ನಾವ್ ಹೇಳೋದು ಅವಸರ ಮಾಡೋದು ಬೇಡ, ನಾಳೆ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ, ನೀವೇನು ಕಮಿಟಿನಲ್ಲಿ ತೀರ್ಮಾನ ಮಾಡ್ತೀರಿ ಆ ತೀರ್ಮಾನದಂತೆ ನಾವು ಮುಂದುವರಿತೀವಿ ಅಂತ ಹೇಳಿ ಬಹುಶಃ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಗುದ್ಲಿ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡಿಬಿಡೋಣ.
ಇದು 15ರಿಂದ ಒಂದು 20 ಮ್ಯಾಕ್ಸಿಮಮ್ 1 ತಿಂಗಳೊಳಗಡೆ ಇಲ್ಲಿ ಏನು ಒಂದು ಪ್ಲಾಟ್ಫಾರ್ಮ್ ಬೇಕು ಮತ್ತು ಆಲ್ಟರ್ ಬೇಕು, ಆ ಒಂದು ಇದನ್ನೆಲ್ಲ ಸಂಪೂರ್ಣವಾಗಿ ಮಾಡಿಕೊಂಡು ಬ್ಯೂಟಿಫಿಕೇಶನ್ ಎಲ್ಲ ಮಾಡಿಕೊಂಡ್ರೆ ಬಹುಶಃ ಇನ್ನೊಂದು 2 ತಿಂಗಳೊಳಗಡೆ, ಮ್ಯಾಕ್ಸಿಮಮ್ 2.5 ತಿಂಗಳೊಳಗಡೆ ನಮಗೆ ಅದ್ಭುತವಾದಂತಹ ಸುಂದರವಾದಂತಹ ಆ ಒಂದು ಪ್ರತಿಮೆ ನಿರ್ಮಾಣ ಆಗಿ ಬರುವಷ್ಟೊತ್ತಿಗೆ ನಾವು ಆ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಒಳ್ಳೆಯ ಕೆಲಸವನ್ನ ನಾವು ಕಾರ್ಯಕ್ರಮವನ್ನ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾನು ನಮ್ಮ ಎಲ್ಲ ಈ ಸಮಾಜದ ಮುಖಂಡರುಗಳು, ಸಂಘಟನೆ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳಲೇಬೇಕು. ಯಾಕಂದ್ರೆ ನಾನು ಎಲ್ಲರಿಗೂ ಹೇಳಿದ ಕೂಡ ಅವರು ಸಹ ತಾವು ಮಾಡಿ, ನಾವು ನಿಮ್ಮ ಹಿಂದೆ ಇರ್ತೀವಿ, ತಾವು ಮಾಡಿ ಒಳ್ಳೆ ಕೆಲಸ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಲಿ ಇದೆ, ಜಿಲ್ಲಾ ಆಡಳಿತ ಮಾಡೋ ಒಳ್ಳೆ ಕೆಲಸದಿಂದ ನಾವು ಇದ್ದೀವಿ ಎನ್ನುವ ಒಂದು ಅಭಯವನ್ನ ತಾವೆಲ್ಲರೂ ಕೊಟ್ಟಿದ್ರಿಂದ ಇವತ್ತು ಒಳ್ಳೆಯ ಕೆಲಸ ಇವತ್ತು ಆಗ್ತಾ ಇದೆ. ಸರ್ಕಾರವನ್ನ ನಾವೆಲ್ಲರೂ ನೆನಪಿಟ್ಕೋಬೇಕು. ಇವತ್ತಿನ ಏನು ನಮ್ಮನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ನಾವು ಯಾವುದೇ ಪ್ರಪೋಸಲ್ ಕಳಿಸಿದ್ರು ಕೂಡ ಯಾವುದು ಕೂಡ ನಮ್ಗೆ ಹಿಂದಕ್ಕೆ ಬರ್ತಾ ಇಲ್ಲ. ಎಲ್ಲವನ್ನೂ ಕೂಡ ಅವರು ಅಪ್ರೂವ್ ಮಾಡಿ ಕಳಿಸ್ಕೊಡ್ತಾರೆ. ನೀವು ಕೆಲಸ ಮಾಡಿ ಆಮೇಲೆ ಬಗ್ಗೆ ಚಿಂತೆ ಮಾಡಬೇಡಿ ದುಡ್ಡಿನ ವಿಚಾರ ಅನ್ನುವಷ್ಟು ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಈ ಒಂದು ಐತಿಹಾಸಿಕ ಕ್ಷಣ, ಅದು ಲ್ಯಾಂಡ್ ಮಾರ್ಕ್ ಇನ್ ದ ಹಿಸ್ಟರಿ ಆಫ್ ಏನೋ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಆದ್ರಿಂದ ತಮ್ಮೆಲ್ಲರ ಭಾಗವಹಿಸುವಿಕೆ ಇದೇ ರೀತಿ ಮುಂದುವರಿಲಿ. ಆದಷ್ಟು ಬೇಗ ನಾವು ನೀವು ಏನು ಆ ಕನಸು ಕಂಡಿದ್ದೀವೋ, ನಾವು ನೀವು ಏನು ಆ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ದೀವೋ ಅದು ಆ ಕ್ಷಣಗಳು ಬೇಗ ಬರಲಿ ಅನ್ನೋ ಮಾತನ್ನ ಹೇಳ್ತಾ ಜಿಲ್ಲಾ ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ.